ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ಆ್ಯಸ್ ಪರ್ ರಾಶಿಯ ಪ್ರಕಾರ ನಾನು 2025 ಹೇಗೆ ಇರುತ್ತೆ ಅಂತ ಅನ್ನೋದು ಪ್ರಿಡಿಕ್ಷನ್ನ ನಾನು ಮಾಡ್ತಾ ಇದ್ದೆ. ಸೊ ಇವತ್ತಿಂದು ಈ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯ ಬಗ್ಗೆ ಪ್ರಿಡಿಕ್ಷನ್ ಆಗಿರುತ್ತೆ. ಸೊ ಯಾರೆಲ್ಲ ಸಿಂಹ ರಾಶಿ ಅಲ್ಲಿರ್ತಿರೋ ಸಿಂಹ ರಾಶಿ ಆಗಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ 2025 ಹೇಗಿರುತ್ತೆ ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಸೊ ಸಿಂಹರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ, ಏಂಜಲ್ಸ್ಗಳು ಪ್ಲೀಸ್ ಹೆಲ್ಪ್ ಮಾಡಿ. ಏನೆಲ್ಲ ಮೆಸೇಜಸ್ ಇದೆ, ಯಾವ ರೀತಿ ಅವ್ರದ್ದು 2025 ಯಾವ ರೀತಿ ಇರುತ್ತೆ ಅಂತ ಅನ್ನೋದು, ಗ್ರೇಟ್ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ದಿ ವರ್ಲ್ಡ್ ಕಾರ್ಡ್ ಆ್ಯಂಡ್ 2 ಕಪ್ಸ್ ಬಂದಿದೆ. ಓಕೆ, ದಿ ಎಂಪೈರ್, ವಾವ್, 9 of Pentacles, and the High Priestess. ವೆರಿ ಗುಡ್. ಸಿಂಹ ರಾಶಿಯವ್ರಿಗೆ 2025 ಯಾವ ರೀತಿ ಇದೆ, ಏನೆಲ್ಲ ಮೆಸೇಜಸ್ ಇದೆ ನಮ್ಮ ವ್ಯೂವರ್ಸ್ಗಾಗಿ, ಎಸ್ಪೆಷಲಿ ಸಿಂಹ ರಾಶಿಯವ್ರಿಗೆ ಏನೆಲ್ಲ ಇದೆ ದಯವಿಟ್ಟು ತಿಳಿಸ್ತಾ ಹೋಗಿ. ಥ್ಯಾಂಕ್ ಯು. ಪೇಷನ್ಸ್ ಅನ್ನೋದು ಬಂದಿದೆ, ರೆಸ್ಟ್ ಆ್ಯಂಡ್ ರೆಜುವಿನೇಷನ್, ವುಮನ್ ಹೋಲ್ಡಿಂಗ್ ಎ ಹಾರ್ಟ್. ಲಾಸ್ಟ್ ಟೈಮ್ ಕೂಡ ಇದೇ ಕಾರ್ಡ್ ಬಂದಿತ್ತು. ಸೊ ಇವ್ರಿಗೂ ಕೂಡ ಇದೇ ಕಾರ್ಡ್ ಶೋ ಆಗ್ತಿದೆ, ಬಟ್ ನೋಡೋಣ. ಸೊ ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗಿ. ಸೊ ದಟ್ ಮೌಂಟೇನ್ ರೋಡ್ ಫಸ್ಟ್ ಕಾರ್ಡ್. ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗಿ. ಸೊ ದಟ್ ನಾನು ಹೇಳುವಂತಹ ಮೆಸೇಜಸ್ಗಳು ಆಗ ನಿಮಗೆ ರೆಸೊನೇಟ್ ಆಗಲಿಕ್ಕೆ ಶುರುವಾಗುತ್ತೆ. 2025ರಲ್ಲಿ ಏನೆಲ್ಲ ಮೆಸೇಜಸ್ ಇದೆ, ಯಾವ ರೀತಿ ಕಷ್ಟಪಟ್ಟಿದ್ರು ಹಿಂದೆ, ಯಾವ ರೀತಿ ಕಷ್ಟಪಟ್ಟಿದ್ರು, ಆ್ಯಂಡ್ ಇವಾಗ ಸದ್ಯದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ. ಫ್ಲವರ್ಸ್ ಬಂದಿದೆ ಕಾರ್ಡ್, ಮೌಂಟೇನ್ ರೋಡ್, ಆಕ್ಸ್ ಬಂದಿದೆ, ಬೌ ಬಂದಿದೆ, ಆ್ಯಂಡ್ ಫ್ಲವರ್ಸ್ ಬಂದಿದೆ, ಆ್ಯಂಡ್ ಎಂಗರ್ ಮ್ಯಾನ್ ಬಂದಿದೆ. ಸೊ ಏಂಜಲ್ಸ್ ಮೆಸೇಜ್ನ ನೋಡೋಣ. ಸಿಂಹ ರಾಶಿಯವ್ರಿಗೆ ಏನೆಲ್ಲ ಏಂಜಲ್ಸ್ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಏಂಜಲ್ಸ್ ನಮ್ಮ ವ್ಯೂವರ್ಸ್ಗೆ, ಎಸ್ಪೆಷಲಿ ಸಿಂಹ ರಾಶಿಯಲ್ಲಿ ಇರೋರಿಗೆ ಏನೆಲ್ಲ ನಿಮ್ಮ ಕಡೆಯಿಂದ 2025ಕ್ಕೆ ಏನೆಲ್ಲ ಅವರು ಮೆಸೇಜಸ್ ಇದೆ. ಸೊ ಅದಾಗೆ ಬಿತ್ತು. ದ ಸಿಚುವೇಶನ್ ವಿಲ್ ಇಂಪ್ರೂವ್. ವೆರಿ ಗುಡ್ ಕಾರ್ಡ್. ಸಿಚುವೇಶನ್ ಸೊ ಸಿಂಹ ರಾಶಿಯವ್ರಿಗೆ 2024 ಅನ್ನೋದು ತುಂಬ ಚೆನ್ನಾಗಿತ್ತು. ಅವ್ರು ಏನೆಲ್ಲ ಅಂದ್ಕೊಂಡಿದ್ರು ಅದೆಲ್ಲ ಕೂಡ ಪಾಸಿಬಿಲಿಟೀಸ್ ತುಂಬ ಚೆನ್ನಾಗಿತ್ತು. ಮಗು ಆಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಜಾಬ್ ರಿಲೇಟೆಡ್ ಆಗಿ ಮುಂದೆ ಹೋಗಿರುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲೂ ಕೂಡ ಚೆನ್ನಾಗಿದ್ರಿ. ಸೊ ಎಸ್ಪೆಷಲಿ ರಿಲೇಷನ್ಶಿಪ್ ಇಂಪ್ರೂವ್ ಆಗಿರೋದು ಕಾಣಿಸ್ತಾ ಇದೆ 2024ರಲ್ಲಿ.
ಸೊ ಸಾಕಷ್ಟು ಒಳ್ಳೆಯ ವಿಚಾರಗಳು, ಸಾಕಷ್ಟು ಒಳ್ಳೆಯ ಒಂದು ಸಿಚುವೇಶನ್ಸ್ಗಳು ನಿಮ್ಮ ಒಂದು ಲೈಫಲ್ಲಿ ಬಂದಿರುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ಎಮೋಷ್ನಲಿ ಸ್ಟಕ್ ಆಗಿದ್ದೀರಾ ಕೆಲವೊಂದು ಸರಿ. ತುಂಬ ಜಾಸ್ತಿ ಏನಲ್ಲ, 50-50% ಅಂತ ತಗೋಬೋದು. 2024ರಲ್ಲಿ ಅಥವಾ ಅದರ ಹಿಂದ್ಗಡೆ ವರ್ಷದಲ್ಲಿ ಸ್ವಲ್ಪ ಎಮೋಷ್ನಲ್ ಆಗಿ ಬ್ಲಾಕ್ ಆಗಿದ್ರಿ. ಸೊ ಅದು ನಿಮ್ಮ ಫ್ಯಾಮಿಲಿ ಕಡೆಯಿಂದನೇ ಅಂತಲೇ ಬರ್ತಾ ಇದೆ. ಅಂದರೆ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಸ್ವಲ್ಪ ತೋರಿಸ್ತಾ ಇದೆ. ಇಶ್ಯೂಸ್ ಇತ್ತು ಅಂತ, ಅಂದರೆ ಮೀನ್ಸ್ 2024ರಲ್ಲಿ ಇತ್ತು ಅಂತ, ಸಣ್ಣ ಪುಟ್ಟ ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳ್ಬಿಟ್ಟು ಅನ್ಬೋದು. ಆ ರೀತಿ ತೋರಿಸ್ತಾ ಇರೋದು. ಆ್ಯಂಡ್ ತುಂಬ ಒಂದು ಕೆಲವೊಬ್ಬರು ಮೋಸಕ್ಕೆ ಒಳಗಾಗಿದ್ದಾರೆ, ಎಸ್ಪೆಷಲಿ ಇನ್ ಬಿಸ್ನೆಸ್ಸಲ್ಲಿ ಅಂತೇಳ್ಬಿಟ್ಟು ತೋರಿಸ್ತಾ ಇದೆ. ಮನಸ್ಸು ತುಂಬ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಹಾಗಾಗಿ ನೀವು 2024ರಲ್ಲಿ ಸಿಂಹ ರಾಶಿಯಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಜನ ಮೆಡಿಟೇಷನ್ ಅಂದರೆ ಏನು ಅಂತೇಳ್ಬಿಟ್ಟು ತಿಳ್ಕೊಂಡಿರ್ಬೋದು, ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ವಾಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಸ್ವಲ್ಪ ಮನೆಯಿಂದ ಬಿಟ್ಟು ಹೊರಗಡೆ ಹೋಗಿ ಒಂದು ಸ್ವಲ್ಪ ನೇಚರಲ್ಲಿ ಕಳೆಯೋಣ ಅಂತೇಳ್ಬಿಟ್ಟು ನಿಮ್ಮ ಮನಸ್ಸು ಆಗಿತ್ತು 2024ರಲ್ಲಿ. ಏನೇ ಬಂದರೂ ಕೂಡ ನೀವು ಅದನ್ನು ಪೇಷನ್ಸ್ ಆಗಿ ಇಟ್ಕೊಂಡು ಒಂದು ತಾಳ್ಮೆಯಿಂದ ಮುಂದುವರೆದಿದ್ದೀರಾ. ಆ್ಯಂಡ್ ಮುಂದುವರಿತಾನೂ ಕೂಡ ಇದ್ದೀರಾ, ಯಾಕಂದರೆ ಇನ್ನು ಇದು ಡಿಸೆಂಬರ್ ಮಂತ್. ಹಾಗಾಗಿ ಸೊ ಹೊಸೊಬ್ಬರು ನಿಮಗೆ ಫ್ರೆಂಡ್ಸ್ ಆಗಿರೋದು ಇದೆ, ಹೊಸೊಬ್ಬರು ನಿಮಗೆ ಫ್ರೆಂಡ್ಸ್ ಆಗಿರೋದು ಕೂಡ ಜಾಸ್ತಿ ತೋರಿಸ್ತಾ ಇದೆ. ಆ್ಯಂಡ್ ಅವರು ಕೂಡ ಫ್ರೆಂಡ್ ಆಗಿ ಒಂದು ರಿಲೇಷನ್ಶಿಪ್ಗೆ, ಅಂದರೆ ಲವ್ ರಿಲೇಷನ್ಶಿಪ್ಗೆ ಹೋಗಿರುವಂಥದ್ದು ಕೂಡ ಎಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಮೆಸೇಜಸ್ ಏನು ಅಂತ ಅಂದರೆ, ನೀವು ಸಾಕಷ್ಟು ಟೆಂಪಲನ್ನು ವಿಸಿಟ್ ಮಾಡಿರ್ಬೋದು, ಅಥವಾ ಸಾಕಷ್ಟು ಪ್ಲೇಸ್ಗೆ ಹೋಗಿರ್ಬೋದು. ಮನೆಯಿಂದ ಬಿಟ್ಟು ಹೊರಗಡೆ ವರ್ಲ್ಡ್ ಟೂರ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ, ಅದ್ರದ್ದು ಬಗ್ಗೆ ಜಾಸ್ತಿ ತೋರಿಸ್ತಾ ಇದೆ. ಮನೆ ಬಿಟ್ಟು ಆಚೆ ಜಾಬ್ಗೆ ರಿಲೇಟೆಡ್, ಅಥವಾ ನೀವೇ ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಜಾಬಲ್ಲಿ ಬೇರೆ ಕಡೆ ಹೋಗಿ ಕೆಲಸ ಮಾಡಿರ್ಬೋದು. ಆ ಥರ ಒಂದು ಇರುವಂತಹ ಪ್ಲೇಸ್ ಬಿಟ್ಟು ಬೇರೆ ಕಡೆ ನೀವು ಜರ್ನಿ ಮಾಡಿರುವಂಥದ್ದು ಸಾಕಷ್ಟು ಇದೆ 2024ರಲ್ಲಿ. ಬೋತ್ ವೇಸ್ ಒಂದು ಒಳ್ಳೆಯ ರೀತಿಯ ಒಂದು ಉದ್ದೇಶಕ್ಕಾಗಿ ನೀವು ಹೋಗಿರೋದು. ಆ್ಯಂಡ್ ತುಂಬ ಮೆಸೇಜಸ್ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ಏನು ಮೆಸೇಜಸ್ ಆಗ್ತಾ ಇರೋದು ಅಂತ ಅಂದರೆ, ಎರಡು ಕಡೆ ಆಪ್ಷನ್ಸ್ ಇದ್ದಾವೆ ಅಂತಲೂ ಕೂಡ ತೋರಿಸ್ತಾ ಇದೆ. ಎರಡು ರೀತಿಯ ಆಪ್ಷನ್ಸ್ ಕೂಡ ಇದೆ. ಬಟ್ ಆದರೆ ಯಾವುದನ್ನು ತಗೋಬೇಕು ಅಂತ ಅನ್ನೋದು ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಇದು ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಜಾಬ್ ರಿಲೇಟೆಡ್ ಆದರೂ ಆಗಿರ್ಬೋದು. ಆ್ಯಂಡ್ ಕಂಪೇರ್ ಮಾಡಿದರೆ 2023-22ಕ್ಕೆ ಕಂಪೇರ್ ಮಾಡಿದರೆ ನಿಮ್ಮ ಒಂದು ಹೆಲ್ತ್ ವೈಸ್ ಚೆನ್ನಾಗಿತ್ತು. 2024 ಕಂಪೇರ್ ಮಾಡಿದರೆ 2024 ಸ್ವಲ್ಪ ಚೆನ್ನಾಗಿತ್ತು. ಆ್ಯಂಡ್ ನೀವು ಕೆಲವೊಬ್ಬರು ಬ್ರೇಸ್ಲೆಟ್ಗಳನ್ನು ಆಲ್ರೆಡಿ ವೇರ್ ಮಾಡ್ತಾ ಇದ್ದೀರಾ, ಅದು ಕೂಡ ಗೊತ್ತಾಗ್ತಾ ಇದೆ. ಅದು ತಾಯ್ತಾ ಆಗಿರ್ಬೋದು, ಈ ರೀತಿ ಬ್ರೇಸ್ಲೆಟ್ಗಳ ಆಗಿರ್ಬೋದು, ಅಥವಾ ರುದ್ರಾಕ್ಷಿಯನ್ನು ವೇರ್ ಮಾಡಿರ್ಬೋದು. ಆ ಒಂದು ಏನು ಹೀಲಿಂಗ್ ಅಂತ ಹೇಳ್ಬಿಟ್ಟು ಅಂತೀವಲ್ಲ, ಆ ಥರ ಒಂದು ಹೀಲಿಂಗ್ ಆಗಿ ಬಂದಿರುವಂಥದ್ದು ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಕೊರಳಲ್ಲಿ ಇರುವಂಥದ್ದು ಜಾಸ್ತಿ ತೋರಿಸ್ತಾ ಇದೆ. ಆ್ಯಂಡ್ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಿದೆ. ಜಾಸ್ತಿ ಕಷ್ಟಪಟ್ಟು ಆಗಿದ್ದ ಮೇಲೆ ಇವಾಗ ನೀವು ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ಕುತ್ಕೊಂಡಿದ್ದೀರಾ, ಅಂದರೆ ಒಂದು ಜಾಗದಲ್ಲಿ ನಿಂತಿದ್ದೀರಾ ಅಂತ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಅದು ಜಾಬಲ್ಲಾಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಾದರೂ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಕೂಡ ತೋರಿಸ್ತಾ ಇದೆ. ಆ್ಯಂಡ್ ತುಂಬ ಹೊರಗಡೆ ನೀವು ರಫ್ ಅಂತ ಅನ್ನಿಸ್ತಾ ಇದ್ದೀರಾ. ಬೇರೆಯವ್ರಿಗೆ ಹೊರಗಡೆ ರಫ್ ಅಂತ ಅನ್ನಿಸ್ಬೋದು, ಬಟ್ ಆದರೆ ಇನ್ಸೈಡಲ್ಲಿ ನಿಮ್ಮದೇ ಆದಂತಹ ಒಂದು ಒಳ್ಳೆಯ ಕ್ವಾಲಿಟೀಸ್, ಒಳ್ಳೆಯತನ ನಿಮ್ಮನ್ನು ಮುಂದೆ ಹೊರಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಸ್ವಭಾವತಃ ಒಂದು ಬೇಗ ಅಕ್ಸೆಪ್ಟ್ ಮಾಡೋದಿಲ್ಲ, ಆ ಥರ ಒಂದು ಕ್ಯಾರೆಕ್ಟರ್ನ ತೋರಿಸ್ತಾ ಇದೆ. ಒಂದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನಾವು ನೋಡೋದಾದರೆ
ಆದರೆ ಇಲ್ಲಿ ನಾನು ಹೇಳಬೇಕಾಗಿರೋದು, ಈ ಒಂದು ಕಾರ್ಡ್ ಮುಖಾಂತರ ಸಂದೇಶ ಕೊಡಬೇಕಾಗಿರೋದು, ನಾನು ಎಂದು ಎಂಬ ಅಹಂ, ನಾನು ಅಂತಾನು ಎಂಬ ಅಹಂನ ನೀವು ಬಿಟ್ಟರೆ ಅಂತ ಅಂದರೆ ನಿಮಗೆ ಎಲ್ಲ ರೀತಿಯಿಂದನೂ ಕೂಡ ಹೆಲ್ಪ್ ಆಗುವಂಥದ್ದು ಕೂಡ ಜಾಸ್ತಿ ಇದೆ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಪ್ರೆಸೆಂಟಾಗಿ ಎಲ್ಲಾದರೂ ಹೋಗಿ ಆರಾಮಾಗಿ ಕಾಲ ಕಳೆಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊತಿದ್ರೆ ಇನ್ ಡಿಸೆಂಬರ್ ಮಂತಲ್ಲಿ ಅಥವಾ ಲಾಸ್ಟ್ ನವಂಬರ್ ಮಂತಲ್ಲಿ ಎಲ್ಲಾದರೂ ಚೆನ್ನಾಗಿರೋ ಜಾಗದಲ್ಲಿ ಹೋಗಿ ಸ್ವಲ್ಪ ದಿನ ಅಥವಾ ಅರ್ಧ ಗಂಟೆ ಅಥವಾ 1 ಅವರ್ ಅಥವಾ 1 ಡೇ ನೈಟ್ ಉಳಿದ್ಬಿಟ್ಟು ಅಲ್ಲಿ ಬರೋದು, ನಿಮಗೆ ಒಂಥರ ರೆಸ್ಟ್ ಆ್ಯಂಡ್ ರೆಜ್ಯುವಿನೇಷನ್ ಮಾಡಬೇಕು ಅಂತ ಮನಸ್ಸು ಕೂಡ ಬಂದಿದೆ. ಆ್ಯಂಡ್ ಯಾರೆಲ್ಲ ತುಂಬ ಕೆಲಸ 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 ಅಂತ ಅಂತಿದ್ದೀರೋ ಅಥವಾ ತುಂಬ ಎಮೋಷ್ನಲ್ ಆಗಿ ಸ್ಟಕ್ ಆಗಿದ್ದೀರೋ ಅವರೆಲ್ಲರೂ ದಯವಿಟ್ಟು ಪಾಸ್ ಮಾಡಿ, ನಿಮ್ಮ ಕೆಲಸವನ್ನು ಪಾಸ್ ಮಾಡಿ ರೆಸ್ಟ್ ಮಾಡುವಂಥದ್ದು ಅವಶ್ಯಕತೆ ಅಂದರೆ ಅವಶ್ಯಕತೆ ಇದೆ. ಆ್ಯಂಡ್ ಸಕ್ಸಸ್ಫುಲ್ ಕೂಡ ಆಗೇ ಆಗ್ತೀರ. 2025 ಸಕ್ಸಸ್ಫುಲ್ ಆಗಿ ಜೀವನ ಅಂತೂ ಸಕ್ಸಸ್ಫುಲ್ ಆಗಿ ಹೋಗುತ್ತೆ. ಸ್ವಲ್ಪ ನೆಗೆಟಿವಿಟಿ ಅಂತ ಅಂದರೆ ದೃಷ್ಟಿ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಕಣ್ದೃಷ್ಟಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಇದರಲ್ಲೂ ಕೂಡ ಹೇಳಿದ್ದೆ, ನಿಮಗೂ ಕೂಡ ಕಣ್ದೃಷ್ಟಿ ಆಗಿರುವಂಥದ್ದು ಕೂಡ ಇಲ್ಲಿ ಕಾರ್ಡಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಯಂಗರ್ ಮ್ಯಾನಲ್ಲಿ ನೀವು ನೋಡೋದಾದರೆ ಸ್ವಲ್ಪ ಫೇಸ್ ಏನಾಗುತ್ತೆ ಅಂದರೆ ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ದಟ್ ನಿಮಗೆ ದೃಷ್ಟಿ ಆಗಿರ್ಬೋದು, ನಿಮ್ಮ ಒಂದು ಏಳಿಗೆ ಅದರಿಂದ ಕಡಿಮೆ ಆಗಿರ್ಬೋದು ಅಂತಲೂ ತೋರಿಸ್ತಾ ಇದೆ. ದುಡ್ಡಿನ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಗ್ರೋತ್ ಆಗುವಂಥದ್ದು, ಸಕ್ಸಸ್ಫುಲ್ ಆಗುವಂಥದ್ದು, ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತಹ ಅಪಾರ್ಚುನಿಟೀಸ್ ಸಿಗುತ್ತೆ, ನಿಮ್ಮದೇ ಆಗಿರುವಂತಹ ಕಂಪ್ನಿಗಳನ್ನು ಓಪನ್ ಮಾಡುವಂಥದ್ದು. ಆ್ಯಂಡ್ ಸ್ಪಿರಿಚುವಲಲ್ಲಿ ನೀವು ಹೋಗಿ ಒಂದು ಧ್ಯಾನವನ್ನು ಕಲಿಯುವಂಥದ್ದು ಅಥವಾ ಇದೇ ರೀತಿ ನಾನಾ ರೀತಿಯ ಒಂದು ವಿದ್ಯೆಗಳನ್ನು ನೀವು ಕಲೀಲಿಕ್ಕೆ ಇವಾಗಿಂದ ನಿಮ್ಮ ಮನಸ್ಸು ಹಾತೊರಿತಾ ಇದೆ. ಆ್ಯಂಡ್ 2025 ಅದು ಒಂದು ಓಪನ್ ಅಪ್ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಮೆಡಿಟೇಷನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ, ಆಲ್ರೆಡಿ ಹೀಲಿಂಗ್ ಮೊಡಾಲಿಟೀಸಲ್ಲಿ ಕೆಲವೊಬ್ಬರು ಇದ್ದೀರಾ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ನಿಮಗೆ ಯಾವಾಗಲೂ ಕೂಡ ದೇವರ ಒಂದು ಬ್ಲೆಸ್ಸಿಂಗ್ಸ್ ಯಾವಾಗಲೂ ಕೂಡ ಇರುತ್ತೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇವಾಗ ಏನು ಎಮೋಷನ್ಸ್ ಇಂಬ್ಯಾಲೆನ್ಸ್ ಇತ್ತಲ್ವ, ನೆಕ್ಸ್ಟು 2025 ವೆರಿ ಕಾಮ್ ಪೀಸ್ ಆ್ಯಂಡ್ ಏನಂತಾರೆ ಒಂದು ಬ್ಯಾಲೆನ್ಸ್ ಆಗಿರುವಂತಹ ಪರ್ಸನ್ 2025 ಆಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಯಾರೋ ಒಬ್ಬರು ಔಲ್ ಅಂದರೆ ಗೂಬೆಯನ್ನು ನಿಮ್ಮ ಮನೆಗೆ ಬಂದಿರೋದು. ಯಾಕಂದರೆ ಇಲ್ಲಿ 9 ಆಫ್ ಪೆಂಟಿಕಲ್ಸಲ್ಲಿ ನೀವು ನೋಡ್ಬೋದು ಈ ಒಂದು ಗೂಬೆ ಆ್ಯಕ್ಚುಲಿ ಇದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನನಗೂ. ಸೊ ಇದು ಗೂಬೆ ಕಾಣಿಸ್ತಾ ಇದೆ ನಿಮಗೆ. ಸೊ ಇದೇ ರೀತಿ ನಿಮ್ಮ ಒಂದು ಮನೆಗೆ ಗೂಬೆ ನೀವಾಗೆ ತಗೊಂಡು ಬಂದಿರೋದು ಆಗಿರುತ್ತೆ, ಇಲ್ಲ ಅಂತಂದರೆ ಯಾರಾದರೂ ಗಿಫ್ಟ್ ಮುಖಾಂತರ ಕೊಟ್ಟಿರೋದು ಆಗಿರುತ್ತೆ, ಅಥವಾ ಯಾವುದೋ ಒಂದು ಡ್ರೆಸ್ಸಲ್ಲಿ ಆಗಿರ್ಬೋದು, ಯಾವುದೋ ಒಂದು ಪರ್ಸಲ್ಲಿ ಆಗಿರ್ಬೋದು. ಪರ್ಸ್ ವ್ಯಾಲೆಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಪರ್ಸ್ ಯೂಸ್ ಮಾಡ್ತೀವಲ್ಲ ಅದರಲ್ಲಿ, ಅಥವಾ ನೀವು ಹಾಕ್ಕೊಳಂತಹ ಒಂದು ಡ್ರೆಸ್ಸಲ್ಲಿ ಆಗಿರ್ಬೋದು. ಅದು ನಿಮ್ಮ ಒಂದು ಮನೆಯಲ್ಲಿ ಬಂದಿರೋದು, ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಜಸ್ಟ್ 2024 ಏನೇನಿದೆನೋ ಚೆಕ್ ಮಾಡ್ತಾ ಹೋಗಿ, ಆಲ್ಮೋಸ್ಟ್ ಬಂದಿರುವಂತಹ ಚಾನ್ಸಸ್ ಕೂಡ ಜಾಸ್ತಿ ತೋರಿಸ್ತಾ ಇದೆ. ಮದುವೆ ಯಾರೆಲ್ಲ ಆಗಿಲ್ಲೋ ಅವ್ರಿಗೂ ಕೂಡ ಮದುವೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಮೋಸ ಹೋಗುವಂಥದ್ದು ಕಾಣಿಸ್ತಾ ಇದೆ. ಮೋಸ ಹೋಗುವಂಥದ್ದು ಮದುವೆ ಆಗಿ ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಎಂಗೇಜ್ಮೆಂಟ್ಸಲ್ಲಿ ಮೋಸ ಆಗುವಂಥದ್ದು ಅಥವಾ ಬ್ರೇಕ್ ಆಗುವಂಥದ್ದು ಕಾಣಿಸ್ತಾ ಇದೆ. ಆಲ್ರೆಡಿ ಬ್ರೇಕ್ ಆಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ರಾಹುವಿನ ಒಂದು ಎಫೆಕ್ಟ್ ತುಂಬ ಜಾಸ್ತಿ ಇದೆ. ಹಾಗಾಗಿ ನೀವು ಸಿಂಪಲ್ಲಾಗಿ ಒಂದು ದುರ್ಗಾದೇವಿಯ ಆರಾಧನೆ ಮಾಡಿದ್ರೂ ಕೂಡ ಈ ರಾಹುವಿನ ಎಫೆಕ್ಟನ್ನು ನೀವು
ಕಡಿಮೆ ಮಾಡ್ಬೋದು 2025ರಲ್ಲಿ. ಆ್ಯಂಡ್ ನೀವು ಯಾವ ಪಾತಲ್ಲಿ ಇದ್ದೀರೋ ಅದು ಸರಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ನೀವು ಯಾವುದೇ ಒಂದು ಪಾತ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ ಒಂದು ಪಾತ್ ತುಂಬ ಚೆನ್ನಾಗಿದೆ. ಯು ಆರ್ ಆನ್ ದ ರೋಡ್ ಟು ಸಕ್ಸಸ್. ನೀವು ಏನು ಆರಿಸ್ಕೊಂಡಿದ್ದೀರಾ, ಯಾವುದನ್ನು ನೀವು ಚೂಸ್ ಮಾಡಿದ್ದೀರೋ ಅದು ಒಂದು ಸಕ್ಸಸ್ಫುಲ್ಲಿಗೆ ದಾರಿಯಾಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದೆ. ಎಸ್ಪೆಷಲಿ ಇನ್ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಮೋಸ ಹೋಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮದುವೆ ಆಗಬೇಕು, ಎಂಗೇಜ್ಮೆಂಟಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಅಂತ ಅಂದಾಗ 2025ರಲ್ಲಿ ಜಸ್ಟ್ ಅವ್ರದ್ದು ಒಂದು ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿ, ಪರ್ಸನ್ ಜೊತೆಗೆ ಮಾತಾಡಿ, ಹುಡುಗ ಆಗಿದ್ರೆ ಹುಡುಗಿ, ಹುಡುಗಿ ಆಗಿದ್ರೆ ಹುಡುಗ, ಅವರ ಒಂದು ಭಾವನೆಗಳನ್ನು, ಅವ್ರ ಒಂದು ಇನ್ಫಾರ್ಮೇಷನ್ಸ್ನ ತಗೊಂಡು ಮುಂದುವರೆದಿದ್ದೆ ಆದರೆ, ನಾನು ಹೇಳ್ತಾ ಇರೋದು ಬ್ರೇಕಪ್ ಆಗಿಬಿಡುತ್ತೆ ಅಥವಾ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಥವಾ ಮದುವೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇಲ್ಲ. ಆಗುತ್ತೆ, ಮದುವೆ ಆಗುತ್ತೆ, ಬಟ್ ಆದರೆ ನೋಡಿ ಮಾಡಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಇದ್ದೀನಿ. ಓಕೆ. ಆ್ಯಂಡ್ ತುಂಬ ಯೋಚನೆಗಳನ್ನು ಮಾಡ್ತಾ ಇದ್ದೀರಾ, ತುಂಬ ಯೋಚನೆಗಳು, ಅದು ಇದು ಅಂತೇಳಿ ಸಾಕಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದೀರಾ. ಸೊ ಯೋಚನೆಗಳಿಗೆ ಬ್ರೇಕ್ ಹಾಕಿ ರೆಸ್ಟ್ ಆ್ಯಂಡ್ ರೆಜ್ಯುಮಿನೇಷನ್ನ ಮಾಡ್ಕೋಬೇಕು ಅಂತೇಳ್ಬಿಟ್ಟು ತೋರಿಸ್ತಾ ಇದೆ ಸದ್ಯದ ಒಂದು ಪರಿಸ್ಥಿತಿಗೆ. ಸೊ ಇವಾಗ ನೀವು ಬ್ರೇಕ್ ತೊಗೊಂಡು ಒಂದು ರೆಸ್ಟ್ನ ಮಾಡೋದಾದರೆ ಅಥವಾ ಎಲ್ಲಿಗಾದರೂ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಒಂದು ಎಮೋಷ್ನಲ್ ಸ್ಟಕ್ ಇರುತ್ತಲ್ಲ, ಅದು ಹೋಗ್ಬಿಡುತ್ತೆ ಬೇರೆ ಕಡೆ ಹೊರಗಡೆ ಹೋದಾಗ. ಆ್ಯಂಡ್ ಹ್ಯಾಪಿನೆಸ್ ಅಂತೂ ಇದೆ. ಫ್ಲವರ್ಸ್ ಕಾರ್ಡ್ ಬಂದಿದೆ. ಹ್ಯಾಪಿನೆಸ್ ಅಂತೂ ಖಂಡಿತವಾಗ್ಲೂ 2025ರಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಮೇಷರಾಶಿಯವ್ರಿಗೂ ಬಂದಿತ್ತು ಕಾರ್ಡು. ಲಾಸ್ಟ್ ಇದು ಮಾಡಿದವು ಕೂಡ ಕಾರ್ಡ್ ಬಂದಿದೆ. ಆ್ಯಂಡ್ ನಿಮಗೂ ಕೂಡ ಕಾರ್ಡ್ ಬಂದಿದೆ. ಹ್ಯಾಪಿನೆಸ್ ಕಾರ್ಡ್ ಬಂದಿದೆ. ಗ್ರೋತ್ ಆಗುತ್ತೆ. ಪೀಸ್ಫುಲ್ ಆಗಿರುವ ರಿಸಲ್ಟ್ ನಿಮಗೆ ಸಿಗುವಂಥದ್ದು. ಫೈನಲ್ ನೀವೇನು ಅನ್ಕೊತೀರೋ ಅದಕ್ಕೆ ನೀವು ರೀಚ್ ಆಗ್ತೀರಾ. ಪ್ಲಸ್ ದೇವರನ್ನು ನಂಬುವಂಥದ್ದು, ಟೆಂಪಲ್ ರನ್ ಆಗುವಂಥದ್ದು 2025ರಲ್ಲಿ ತುಂಬ ಜಾಸ್ತಿ ಇದೆ. ಆ್ಯಂಡ್ ಹೊರಗಡೆ ನೀವು ಸ್ವಲ್ಪ ಆ್ಯಂಗರ್ ಪರ್ಸನ್ ಅಂತ ಅನಿಸ್ಬೋದು. ಹೊರಗಡೆ ಅವ್ರಿಗೆ ಸ್ವಲ್ಪ ರಫ್ ಅಂತ ಹೇಳ್ಬಿಟ್ಟು ಅನಿಸ್ಬೋದು. ಬಟ್ ಆದರೆ ಇನ್ಸೈಡಲ್ಲಿ ಯು ಆರ್ ವೆರಿ ಪ್ಯೂರ್ ಹಾರ್ಟೆಡ್ ಮೆನ್ ಆರ್ ವುಮೆನ್ ಅಂತೇಳ್ಬಿಟ್ಟು ತೋರಿಸ್ತಾ ಇದೆ. ಯಾಕಂದರೆ ಇದು 9 ಆಫ್ ಪೆಂಟಿಕಲ್ಸ್ ಇದೆ, ಹೈ ಪ್ರಿಸ್ಟೆಸ್ ಬಂದಿದೆ. ಸೊ ದಟ್ ಪ್ಯೂರ್ ಹಾರ್ಟೆಡ್ ಪರ್ಸನ್ಸ್ ಸಿಂಹ ರಾಶಿ 2005 ಅಂತೇಳ್ಬಿಟ್ಟು ತೋರಿಸ್ತಾ ಇರೋದು. ಆ್ಯಂಡ್ ಕೊನೆಯದಾಗಿ ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜಸ್ ಏನು ಅಂತ ಅಂದರೆ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತೇಳ್ಬಿಟ್ಟು ತೋರಿಸ್ತಾ ಇದೆ. ಇದನ್ನು ನೀವು ಹೇಗೆ ತಗೋಬೋದು ಅಂತಂದರೆ, ಸದ್ಯದ ಪರಿಸ್ಥಿತಿ ಅದು ಏನೇ ಆಗಿರ್ಬೋದು, ಕಷ್ಟ ಆಗಿರ್ಬೋದು ಅಥವಾ ಎಮೋಷ್ನಲ್ ಆಗಿ ಸ್ಟಕ್ ಆಗಿರ್ಬೋದು, ಡಿಸಿಷನ್ ಮಾಡೋಕ್ಕೆ ಆಗದೇ ಇರ್ಬೋದು, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾನೆ ಒಂದು ಹತ್ರ ಕುತ್ಕೊಂಡಿರುವಂಥದ್ದು ಭಾವನೆಗಳಾಗಿರ್ಬೋದು, ಅಥವಾ ಏನು ಮಾಡಬೇಕಪ್ಪ ಅಂತ ಕ್ವಶನ್ ಮಾರ್ಕ್, ಮುಂದೆ ಏನು ಮಾಡಬೇಕು ಅಂತ ಅನ್ನೋ ಕ್ವಶನ್ ಮಾರ್ಕ್ ಏನಾದರೂ ಇದ್ದರೆ ಈ ಸಿಚುವೇಶನ್ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ರೆಸ್ಟ್ ಆ್ಯಂಡ್ ರೆಜ್ಯುಮಿನೇಷನ್ ಅವಶ್ಯಕತೆ ಇದೆ. ಆ್ಯಂಡ್ ನಾನು ಅಂತಹ ಅಹಂ ಅನ್ನೋದು ಬಿಡಬೇಕಾಗುತ್ತೆ. ಕೆಲವೊಂದು ಪಾಸಿಟಿವ್ನೆಸ್ ನಿಮ್ಮ ಲೈಫಲ್ಲಿ ನೀವು ತಗೋಬೇಕಾಗುತ್ತೆ. ದೃಷ್ಟಿಯಾಗಿರುವಂಥದ್ದು ಹೈ ಚಾನ್ಸಸ್ ಇದೆ, ದೃಷ್ಟಿಯಾಗಿರುವಂಥದ್ದು. ಆ್ಯಂಡ್ ಯಾರೆಲ್ಲ ಇವಾಗ ರೆಸನೇಟ್ ಆಗ್ತಾ ಇರೋದು, ಯಾರೆಲ್ಲ ಕೂದಲನ್ನು ಚೆನ್ನಾಗಿ ಬಾಚಿ ಕೂಂಬ್ ಮಾಡಿ ಡೈಲಿ. ಸೊ ಯಾರು ಕೂಂಬ್ ಮಾಡ್ತಿಲ್ಲ ದಯವಿಟ್ಟು ಯಾರಾದರೂ ಇದು ಎಸ್ಪೆಷಲಿ ಕೆಲವೊಬ್ರಿಗಷ್ಟೇ ರೆಸನೇಟ್ ಆಗ್ತಾ ಇರೋದು. ಯಾರೆಲ್ಲ ಕೂಂಬ್ ಮಾಡಿಲ್ಲ, ಹೇರ್ನ ಕೂಂಬ್ ಮಾಡಿಲ್ಲ, ದಯವಿಟ್ಟು ಕೂಂಬ್ ಮಾಡಿ ಅಂತೇಳ್ಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ಏನೇ ಸಿಚುವೇಶನ್ ಇದ್ದರೂ ಕೂಡ ಇಂಪ್ರೂವ್ ಆಗುತ್ತೆ. ಇದೇ ಥರ ಅಂತೂ ಇರೋದಿಲ್ಲ. ಆ್ಯಂಡ್ ಸಮ್ ನೆಗೆಟಿವ್ ಎನರ್ಜೀಸ್ ನಿಮ್ಮ ಕಡೆ ಅಟ್ರಾಕ್ಷನ್ ಆಗ್ತಾ ಇದೆ. ಯಾಕೆ ಅಟ್ರಾಕ್ಷನ್ ಆಗ್ತಾ ಇದೆ ಅಂತ ಅಂದರೆ, ನೀವು ಎಮೋಷ್ನಲ್ ಆಗಿ ಇಂಬ್ಯಾಲೆನ್ಸ್ ಆಗಿರುವಂಥದ್ದು. ಚಂದ್ರನ ಒಂದು ಪ್ರಭಾವ ಜಾಸ್ತಿ ಇದೆ, ರಾಹುವಿನ ಪ್ರಭಾವ ಜಾಸ್ತಿ ಇದೆ. ಹಾಗಾಗಿ ನೆಗೆಟಿವಿಟಿಗೆ ನೀವು ಬೇಗ ಅಟ್ರಾಕ್ಷನ್ ಆಗ್ತಾ ಇದ್ದೀರ. ಸೊ ಬೆಸ್ಟ್ ವೇ ಅಂತ ಅಂದರೆ ಗ್ರ್ಯಾಟಿಟ್ಯೂಡ್ನ ತೋರಿಸುವಂಥದ್ದು, ಥ್ಯಾಂಕ್ ಯು ಅಂತ ಹೇಳುವಂಥದ್ದು. ಮ್ಯಾಜಿಕಲ್ ವರ್ಡ್ ಅಂತ ಹೇಳ್ತೀವಿ, ಥ್ಯಾಂಕ್ ಯು ಅಂತ ಹೇಳುವಂಥದ್ದು.
ಅಥವಾ ಗ್ರ್ಯಾಟಿಟ್ಯೂಡನ್ನ ಜರ್ನಲನ್ನು ಬರೆಯುವಂಥದ್ದಾದರೂ ಮಾಡ್ಬೋದು. ಅಥವಾ ಏನೆಲ್ಲ ನಿಮಗೆ ಸದ್ಯದ ಒಂದು ಪರಿಸ್ಥಿತಿ ಏನೇ ಆದರೂ ಕೆಟ್ಟದಾಗಿದ್ದರೂ ಕೂಡ ಹೋಪನೋಪನೋ ಅಂತೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಪನೋಪನೋ ಬಗ್ಗೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನನ್ನ ಇದೇ ಒಂದು ಚಾನಲಲ್ಲಿ ಇದೆ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಹಾಕಿರ್ತೀನಿ ಹೋಪನೋಪನೋ ಬಗ್ಗೆ. ಅದರಲ್ಲಿ ನೀವು ಪ್ರೇಯರನ್ನು ಮಾಡುವಂಥದ್ದು. ತುಂಬ ನೆಗೆಟಿವಿಟಿ ಅನ್ನಿಸ್ತಾ ಇದೆ ಅಂತ ಅಂದರೆ, ಆ್ಯಂಡ್ ನೀವು ಸುಸ್ತಾಗ್ತಾ ಇದ್ದೀರಾ, ಆಬ್ವಿಯಸ್ಲಿ ಸುಸ್ತಾಗ್ತಾ ಇದ್ದೀರಾ, ಏನೇ ಒಂದು ಕೆಲಸ ಮಾಡಿದರೂ ಕೂಡ ಸುಸ್ತು ಅಂತ ಅನಿಸುತ್ತೆ, ಹೊರಗಡೆ ಮಿಂಗಲ್ ಆಗೋಕ್ಕೆ ಬಿಡ್ತಾ ಇಲ್ಲ, ಫ್ರೆಂಡ್ಸ್ ಎಲ್ಲ ದೂರ ಸರಿತಾ ಇದ್ದಾರೆ, ಅಥವಾ ನೀವೇ ಅವ್ರ ಹತ್ರ ಹೋಗ್ತಾ ಇಲ್ಲ, ಆ ಥರ ಕೆಲವೊಂದು ಟೈಮ್ ಸಿಚುವೇಶನ್ಸ್ ಆ ರೀತಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಒಂದು ಪಾಸಿಟಿವ್ ಕಡೆ, ಒಂದು ಹೀಲಿಂಗಲ್ಲಿ ಒಂದು ಪೂಜೆ ಮಾಡೋದಾಗಿರ್ಬೋದು, ಟೆಂಪಲ್ ವಿಸಿಟ್ ಆಗಿರ್ಬೋದು, ಅಥವಾ ನಿಮಗೆ ಯಾವುದು ಬೇಕು, ನಿಮಗೆ ಯಾವ ದೇವರ ಬಗ್ಗೆ ಒಂದು ನಂಬಿಕೆ ಇದೆಯೋ ಆ ದೇವರನ್ನು ಆರಾಧನೆ ಮಾಡಿದರೆ ಖಂಡಿತವಾಗ್ಲೂ 2025 ತುಂಬ ಚೆನ್ನಾಗಿ ಇರುತ್ತೆ. ಕೊನೆಯದಾಗಿ ಕಾರ್ಡಲ್ಲಿ ಹೇಳಬೇಕಾ ಅಂತ ಅಂದರೆ, ರೆಸ್ಟ್ ಆ್ಯಂಡ್ ರೆಜುವಿನೇಷನ್ ಸಿಂಹರಾಶಿಯವರಿಗೆ ಅವಶ್ಯಕತೆ ಅಂದರೆ ಅವಶ್ಯಕತೆ, ನಾನು ಎಂದು ಅಹಂ ಎಂಬ ಅಹಂನ ಬಿಡಬೇಕಾಗುತ್ತೆ. ಆ್ಯಂಡ್ ಸಿಚುವೇಶನ್ ಅಂತೂ ಹೀಗೆ ಇರಲ್ಲ, ಖಂಡಿತವಾಗ್ಲೂ ಚೇಂಜ್ ಆಗೇ ಆಗುತ್ತೆ. ಇದಾಗಿತ್ತು ಇವತ್ತಿನ ಸಿಂಹರಾಶಿಯವರಿಗೆ 2025 ಏನೆಲ್ಲ ಪ್ರಿಡಿಕ್ಷನ್ಸ್ ಇದೆ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ. ಸೊ ದಟ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸಿದ್ದೀನಿ. ಧನ್ಯವಾದಗಳು.